ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನಸ್ಸು ರಾಶಿ, ಧನಸ್ಸು ಲಗ್ನ. ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಜುಲೈ ತಿಂಗಳು ಧನಸ್ಸು ರಾಶಿಯವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡುವಂತದ್ದಿದೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ನಿಮ್ಮ ಷಷ್ಠ ಸ್ಥಾನದಲ್ಲಿದ್ದಾನೆ. ಮಂಗಳನ ಸ್ಥಿತಿ ಕೂಡ ಬದಲಾವಣೆ ಆಗ್ತದೆ. ಗುರು ಮಂಗಳನ ಯುತಿ ಸುಮಾರಷ್ಟು ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳನ್ನು ಕೊಡುತ್ತೆ, ಆದ್ರೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ರಾಹು ಚತುರ್ಥ ಸ್ಥಾನದಲ್ಲಿ ಮಿಶ್ರ ಫಲವನ್ನ ಕೊಡ್ತಿದ್ದಾರೆ. ಶನಿಶ್ಚರ ತೃತೀಯ ಸ್ಥಾನದಿಂದ ಉತ್ತಮ ಫಲವನ್ನ ಈ ಬರುವಂತಹ ತಿಂಗಳಲ್ಲೂ ಕೂಡ ಸಿಗ್ತದೆ ನಿಮಗೆ. ಆದರೆ ರವಿ ಮತ್ತೆ ಶುಕ್ರ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತದೆ 2 ವಾರಗಳ ನಂತರ. ಸೊ ಇಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಧನುಸ್ಸು ರಾಶಿ, ಧನುಸ್ಸು ಲಗ್ನ. ಕೇತು ನಿಮಗೆ ಯಥಾಸ್ಥಿತಿ ದಶಮ ಸ್ಥಾನದಿಂದ ಮಿಶ್ರ ಫಲವನ್ನೇ ಕೊಡ್ತಿದ್ದಾನೆ. ನೋಡಿ, ಬರುವಂತಹ ತಿಂಗಳು ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಪೈಪೋಟಿ ಕೊಡುವಂತದ್ದಾಗಿರ್ಬೋದು. ಕಲಹ ಪ್ರಿಯರಾಗಿರ್ತೀರಾ. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅತಿಯಾದಂತಹ ಹೆಚ್ಚಿನ ಶ್ರಮವನ್ನ ಪಡಬೇಕಾಗತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ವಿರೋಧಾಭಾಸ ಆಗುವಂತದ್ದು ಇರುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವುದು, ಪ್ರಗತಿಯ ಕಡೆ ಇರೋದೆಲ್ಲ ಕೆಲಸಗಳು ಸ್ವಲ್ಪ ವಿಳಂಬದಿಂದ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮಗೆ ಸುಮಾರಷ್ಟು ಅತಿ ಶೀಘ್ರವಾಗಿ ದುಡ್ಡು ಕಾಸು ಮಾಡಬೇಕಾದಂತಹ ಒಂದು ಆಸಕ್ತಿ ಆಗಿರ್ಬೋದು, ಮತ್ತೆ ಅನ್ಯ ಮಾರ್ಗದಿಂದ ದುಡ್ಡು ಮಾಡ್ಬೇಕನ್ನುವಂತ ಮನವರಿಕೆ ಬರುತ್ತೆ. ಮತ್ತೆ ಶಾರ್ಟ್ ಕಟ್ ಇನ್ಕಮ್ ಅಲ್ಲಿ ನಿಮಗೆ ಒಂದು ದುಡ್ಡು ಕಾಸು ಮಾಡ್ಬೇಕಂತ ಮಾನಸಿಕ ಸ್ಥಿತಿ ಇರುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಗಮನ ಈ ಬರುವಂತ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂತ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ. ಹಣಕಾಸಿನ ಸ್ಥಿತಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಆದಾಯ ಮತ್ತು ಖರ್ಚುಗಳೆರಡು ಸಮ ಇರುತ್ತೆ. ಮೊದಲ 2 ವಾರಗಳ ಕಾಲದಲ್ಲಿ ಆದಾಯ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬರುವಂತಹ ದುಡ್ಡು ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳಿಂದನೂ ಕೂಡ ತುಂಬಾ ಚೆನ್ನಾಗಿ ಲಾಭ ಬರುತ್ತೆ. ಯಾವಾಗ ನಿಮಗೆ ಶುಕ್ರ ನಿಮಗೆ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ, ಅಲ್ಲಿ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು. ಎದುರಿನ ವ್ಯಕ್ತಿಯ ಸಹಕಾರ, ಸಪೋರ್ಟ್ ಇರದೇ ಇರುವಂತದ್ದಾಗಿರೋದು. ಯಾರಾದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರೆ ಅವರಲ್ಲಿ ಒಂದು ಮಟ್ಟಿಗೆ ವಿಳಂಬಗಳಾಗಿರ್ಬೋದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಒಂದು ರೀತಿಯಲ್ಲಿ ಅಂದುಕೊಂಡಂತ ಕೆಲಸ ಕಾರ್ಯಗಳು ವಿಳಂಬದಿಂದ ಸಕ್ಸಸ್ ಆಗುವಂತ ಯೋಗಗಳಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ. ಇನ್ನೊಂದು, ಈ ಬರುವಂತಹ ತಿಂಗಳಲ್ಲಿ ಸಾಲದ ಮೊರೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಪ್ರಾಪರ್ಟಿ ಮೇಲೆ ಋಣ ತಗೊಳ್ಳೋದಾಗಿರ್ಬೋದು, ಮತ್ತೆ ಯಾವುದೋ ಒಂದು ನಿಮ್ಮ ಅನಿವಾರ್ಯ ಕಾರಣಕ್ಕಾಗಿ ಹಣದ ಸಹಕಾರ ಬೇರೆಯವರಿಂದ ತಗೊಳ್ಳುವಂತ ಅನಿವಾರ್ಯತೆ ಇರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಶಾರ್ಟ್ ಕಟ್ ಇನ್ಕಮ್ ಆಗಿರ್ಬೋದು, ಮತ್ತೆ ಬೆಟ್ಟಿಂಗ್ ಆಗಿರ್ಬೋದು, ಮತ್ತೆ ಬೇರೆಯವರಿಗೆ ದುಡ್ಡು ಕಾಸು ಬಡ್ಡಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಿರ್ಬೋದು, ದುಡ್ಡು ಕಾಸಿನ ನಷ್ಟಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ರವಿ ಬುಧ ನಿಮಗೆ ಮತ್ತೆ ಶುಕ್ರನ ಜೊತೆಗೆ ಅಷ್ಟಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ದುಡ್ಡು ಕಾಸು ಎಲ್ಲ ಪರರ ಪಾಲಾಗುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಗಮನ ಕೊಡಬೇಕು. ನಿರ್ಲಕ್ಷ್ಯ ಸ್ವಭಾವ ಆಗಿರ್ಬೋದು, ಎಲ್ಲೋ ಇಟ್ಟು ಮರೆಯುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಆ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ಶನಿಶ್ಚರ ನಿಮಗೆ ತೃತೀಯ ಸ್ಥಾನದಲ್ಲಿರೋದ್ರಿಂದ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಪರಿಜ್ಞಾನ ಆಗಿರ್ಬೋದು, ಒಂದು ಲೆಕ್ಕಪತ್ರ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ನೀವು ನಿಯಮಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಬಂಧಗಳಾಗಿರ್ಬೋದು, ಯಾರೋ ಒಬ್ರು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನೀವು ಮೋಸ ಹೋಗ್ತಿದ್ರು ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳು ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಅವರ ಸಹಕಾರನೂ ಕೂಡ ತುಂಬಾ ಚೆನ್ನಾಗಿ, ಬೇರೆಯವರ ಮಾರ್ಗದರ್ಶನ ಕೂಡ ಮಾಡ್ತಾರೆ. ಆದ್ರೆ ನಿಮ್ಮ ವೈಯಕ್ತಿಕವಾದಂತಹ ಹಠ, ಮಾನಸಿಕ ಸ್ಥಿತಿ, ಮತ್ತೆ ನಿಮ್ಮ ಒಂದು ಅತಿ ತೀವ್ರವಾಗಿ ಕೆಲಸ ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ, ಎಲ್ಲೋ ಒಂದು ರೀತಿ ಎಡುವಂತ ಸಾಧ್ಯತೆ ಇರುತ್ತೆ. ಬೇರೆಯವರ ಮಾರ್ಗದರ್ಶನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಸುಖ ಸೌಕರ್ಯಗಳಿಂದ ದೂರ ಉಳಿಯುವಂತದ್ದಾಗಿರುತ್ತೆ. ಸುಮಾರಷ್ಟು ಓಡಾಟಗಳಿರುತ್ತೆ ಕೆಲಸ ಕಾರ್ಯಗಳ ಮೇಲೆ. ಆದ್ರೆ ದೂರದ ದೇಶದ ಪ್ರಯಾಣ ಆಗಿರ್ಬೋದು, ದೂರ ಪ್ರಯಾಣದಲ್ಲಿ ನಿಮಗೆ ವಿಳಂಬಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇರುತ್ತೆ. ವಿದೇಶಕ್ಕೆ ಹೋಗೋರು ಸಡನ್ ಆಗಿ ಕ್ಯಾನ್ಸಲ್ ಮಾಡಬೇಕಾದಂತಹ ಅನಿವಾರ್ಯತೆ, ವ್ಯವಹಾರಕ್ಕಾಗಿರ್ಬೋದು, ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳು, ಇಲ್ಲಾಂದ್ರೆ ಹೋದ್ರೂ ಕೂಡ ಸುಮಾರಷ್ಟು ಅಡೆತಡೆಗಳ ಮಧ್ಯೆ ಆ ಕೆಲಸ ಕಾರ್ಯಗಳಾಗುವಂತದ್ದಿರುತ್ತೆ. ಮಂಗಳ ಮತ್ತೆ ನಿಮಗೆ ಗುರು ನೋಡಿ ನಿಮ್ಮ ಷಷ್ಠ ಸ್ಥಾನದಲ್ಲಿ ಸಂಚಾರ, ಶತ್ರುಗಳ ಮೇಲೆ ಮೇಲುಗೈ ಆಗಿರ್ಬೋದು, ಮತ್ತೆ ಕಲಹಗಳು ಜಾಸ್ತಿ ಆಗುವಂತದ್ದಿರುತ್ತೆ. ಹಿತಶತ್ರುಗಳು ಕೂಡ ಜಾಸ್ತಿ ಆಗುತ್ತೆ. ಈ ಬರುವಂತಹ ತಿಂಗಳಲ್ಲಿ ಏನಾಗುತ್ತೆ, ನಿಮಗೆ ಒಂದು ಸಾಲದ ಬಾಧೆ ಆಗಿರ್ಬೋದು, ಹಿಂದೆ ಮಾಡಿದಂತಹ ಋಣ ತೀರಿಸಲೇಬೇಕಾದಂತ ಅನಿವಾರ್ಯ, ಬ್ಯಾಂಕ್ ಆಗಿರ್ಬೋದು, ದುಡ್ಡು ಕೊಟ್ಟವರಾಗಿರ್ಬೋದು, ನಿಮಗೆ ಸ್ವಲ್ಪ ಮಟ್ಟಿಗೆ ನೋಟಿಸಸ್ ಆಗಿರ್ಬೋದು, ಇಲ್ಲಿಂದ ಆ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ನೋಡಿ, ಬರುವಂತಹ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿದೆ. ಆದ್ರೆ ಅವರು ಓದುವಂತದ್ದಾಗಿರ್ಬೋದು, ಬರೆಯುವಂತದ್ದಾಗಿರ್ಬೋದು, ಅದರಲ್ಲಿ ಎಲ್ಲೋ ಒಂದು ನಿರಾಸಕ್ತಿ ಬರುವಂತದ್ದು, ಆಲಸ್ಯತನವನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬೇರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗುವಂತ ಸಾಧ್ಯತೆ. ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕಾಗತ್ತೆ.
ಯಾರು ಧನುಸು ರಾಶಿ ಧನುಸು ಲಗ್ನದವರಿದ್ದಾರೆ ಅವರ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ದುಶ್ಚಟಗಳಿಗೆ ದಾಸರಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರಾಹುವಿನ ದೃಷ್ಟಿ ಶುಕ್ರನ ಮೇಲೆ ಅಷ್ಟಮ ಸ್ಥಾನದಲ್ಲಿ ಬರುವುದರಿಂದ ಸುಮಾರಷ್ಟು ಸೀಕ್ರೆಟ್ ಆಗಿರ್ತಾರೆ. ಯಾವುದೋ ಒಂದು ಓಪನ್ ಅಪ್ ಆಗಿ ಹೇಳದೇ ಇರುವಂತಹ ಒಂದು ಮಾನಸಿಕ ಸ್ಥಿತಿ. ಯಾರು ಗರ್ಭಿಣಿ ಇರ್ತಾರೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಬರುವಂತಹ ತಿಂಗಳಲ್ಲಿ ವಹಿಸ್ಕೋಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಒಂದು ಉದ್ಯೋಗ, ಯಾರ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ ಅಂತವರಿಗೆ ಅತಿಯಾದಂತಹ ಕೆಲಸದ ಒತ್ತಡಗಳನ್ನ ನೋಡುವಂತದ್ದಿರುತ್ತೆ. ಯಾರು ಹೆಚ್ಚಿನ ಪ್ರಮೋಷನ್ ಮತ್ತೆ ಟ್ರಾನ್ಸ್ಫರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಲ್ಲಿ ವಿಳಂಬ ಆಗುವಂತದ್ದಾಗಿರುತ್ತೆ. ಸುಮಾರಷ್ಟು ಜನರಿಗೆ ಅತಿಯಾದ ಕೆಲಸದ ಒತ್ತಡದಿಂದ ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಉದ್ಯೋಗದ ಬದಲಾವಣೆಗಳ ಯೋಗಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ನಿರ್ಲಕ್ಷ್ಯ ಸ್ವಭಾವದಿಂದ ನಿಮ್ಮ ಒಂದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಮಾನಹಾನಿ ಆಗೋದಾಗಿರ್ಬೋದು, ನಿಮಗೆ ಇದ್ದಂತಹ ಅವಕಾಶಗಳ ಅನುಕೂಲಗಳು ಕೈ ತಪ್ಪಿ ಹೋಗುವಂಥದ್ದು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ನೋಡಿ, ಮದುವೆ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು, ಪತಿ ಪತ್ನಿಯ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮಿತ್ರರ ಜೊತೆಗೆ ವೈಮನಸ್ಸು ಕಲಹಗಳನ್ನು ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಸಂಬಂಧಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಗಮನ ಇರಬೇಕು. ಯಾವುದೇ ರೀತಿ ಅನಾವಶ್ಯಕವಾಗಿ ಕಲಹಗಳ ಬಗ್ಗೆ ಹೋಗದೇ ಇರೋದು ಉತ್ತಮ ಧನುಸು ರಾಶಿಯವರು. ಜೊತೆಗೆ ನೋಡಿ, ರವಿ ನಿಮಗೆ 2 ವಾರಗಳ ಕಾಲದ ಅಷ್ಟಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಪ್ರತಿ ಕೆಲಸ ಕಾರ್ಯಗಳು, ದೇವತಾ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂತದ್ದಾಗಿರ್ಬೋದು, ಪ್ರಯಾಣಗಳಲ್ಲಿ ಹಿನ್ನಡೆ ಆಗುವಂತದ್ದಾಗಿರ್ಬೋದು, ಅಂದುಕೊಂಡಂತ ಕೆಲಸಗಳು ಈ ಬರುವಂತಹ ತಿಂಗಳಲ್ಲಿ ವಿಳಂಬದಿಂದನೇ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾವುದೇ ರೀತಿಯ ನೋಡಿ ಆಕಸ್ಮಿಕವಾದಂತಹ ಕೆಲವೊಂದು ಘಟನೆಗಳು ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ವಾಹನಗಳಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಸಮಸ್ಯೆಗಳಿದೆ, ಯಾರಿಗೆ ರಕ್ತದ ಒತ್ತಡಗಳಿದೆ, ಮತ್ತೆ ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ತಿಂಗಳು ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾರು ನರಳುತ್ತಿದ್ದಾರೆ ಅಂತವರು ತುಂಬಾನೇ ಕೇರ್ಫುಲ್ ಆಗಿರಬೇಕು. ಹೃದಯ ಸಂಬಂಧಪಟ್ಟಂತಹ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಸ್ವಂತದ ವ್ಯಾಪಾರ ವ್ಯವಹಾರ ಆಗಿರ್ಬೋದು, ನಿಮ್ಮ ಹೆಸರು ಕೀರ್ತಿ ಗೌರವ ಈ ಬರುವಂತಹ ತಿಂಗಳು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಒಂದು ಪ್ರಶಂಸೆ ಆಗಿರ್ಬೋದು, ನೀವು ಅಂದುಕೊಂಡಂತ ಒಂದು ಸಕ್ಸಸ್ ನೇಮು ಫೇಮು ಬರುವಂತಹ ತಿಂಗಳಲ್ಲಿ ಇಲ್ಲದೆ ಇರುವಂತಹ ಸಾಧ್ಯತೆ ಬಂದರೂ ಕೂಡ ಅಲ್ಪ ಪ್ರಮಾಣದ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಕೇತು ದಶಮದಲ್ಲಿದ್ದಾನೆ. ಜೊತೆಗೆ ನಿಮಗೆ ಶುಕ್ರನೇ ಅಷ್ಟಮ ಸ್ಥಾನದ ಸಂಚಾರ, ಲಾಭಾಧಿಪತಿಯಾಗಿ ಅಷ್ಟಮದಲ್ಲಿದ್ದಾಗ ಕೆಲವೊಂದು ಆಕಸ್ಮಿಕ ಲಾಭವನ್ನು ಕೂಡ ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂಥದ್ದು. ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ನಿಮಗೆ ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಇಂದ ಬರುವಂತದ್ದು ಲಾಭಗಳಾಗಿರ್ಬೋದು, ಯಾರು ನಿಮಗೆ ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟಂತದ್ದಿರುತ್ತೆ, ಆಕಸ್ಮಿಕವಾಗಿ ಧನ ಲಾಭವನ್ನು ನೋಡುವಂತಹ ಕೂಡ ಯೋಗಗಳು ಕೂಡ ಇದೆ. ಆದ್ರೆ ಅಲ್ಪ ಪ್ರಮಾಣದ ಯೋಗ ಇದೆ. ನಿಮಗೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಡಿಸ್ಪ್ಯೂಟ್ಸ್ಗಳು. ಈ ಬರುವಂತಹ ತಿಂಗಳಲ್ಲಿ ಮನಸ್ತಾಪ, ವೈಮನಸ್ಸು, ಕಲಹಗಳಾಗುವಂತ ಸಾಧ್ಯತೆ ಇರುತ್ತೆ. ಬೇರೆಯವರ ವಿಚಾರವಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಧ್ಯಸ್ಥಿಕೆ ವಹಿಸಿದ್ರೆ ಕೋರ್ಟ್ ಕಚೇರಿ ಓಡಾಟಗಳಾಗಿರ್ಬೋದು, ಮತ್ತೆ ಶ್ಯೂರಿಟಿ ಸಲುವಾಗಿ ಓಡಾಟಗಳಾಗಿರ್ಬೋದು, ಬ್ಯಾಂಕ್ಗಳಿಗೆ ಓಡಾಟಗಳಾಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೋರ್ಟ್ ಕಚೇರಿ ವಾದ ವಿವಾದಗಳು ಈ ಬರುವಂತಹ ತಿಂಗಳಲ್ಲಿ ಬಗೆಹರಿದೇ ಇರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ವೈಮನಸ್ಸು ಮನಸ್ತಾಪಗಳು ಇನ್ನೂ ಜಾಸ್ತಿಗಳಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ. ಭೂಮಿ, ಪ್ರಾಪರ್ಟಿ ಮತ್ತೆ ನಿಮ್ಮ ಒಂದು ಕೌಟುಂಬಿಕ ಕಲಹಗಳಿದ್ರೆ ಅದರ ಬಗ್ಗೆ ಕುಟುಂಬದಲ್ಲೇ ಬಗೆಹರಿಸ್ಕೊಳ್ಳಿ. ಇಲ್ಲಾಂದ್ರೆ ಕೋರ್ಟ್ ಮೆಟ್ಟಲು ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಆದಷ್ಟು ತಾಳ್ಮೆಯಿಂದಷ್ಟು ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ನೀವು ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುವಿನ ಆರಾಧನೆ ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಆರಾಧನೆ ಆಗಿರ್ಬೋದು, ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ, ಅದರಿಂದ ತುಂಬಾ ಉತ್ತಮವಾದ ಫಲವನ್ನು ಸಿಗುತ್ತೆ. ಗುರು ಬೀಜ ಮಂತ್ರವನ್ನು ಕೂಡ ಪಠನೆ ಮಾಡಿ. ಅದರ ಜೊತೆಗೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ. ನೀವು ಬರುವಂತಹ ದಿನಗಳಲ್ಲಿ ಲಕ್ ಬರುತ್ತೆ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನ ಪಠನೆ ಮಾಡಿ, ಮಂಗಳವಾರ ಸುಬ್ರಹ್ಮಣ್ಯನಿಗೆ ವಿಭೂತಿಯ ಅಲಂಕಾರವನ್ನ ಮಾಡೋದ್ರಿಂದನೂ ಕೂಡ ತುಂಬಾ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂತಹ ತಿಂಗಳಲ್ಲಿ ನೀವು ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿ, ಕನಕ ಪುಷ್ಪರಾಗ ಧಾರಣೆಯಿಂದ ನಿಮಗೆ ಸುಮಾರಷ್ಟು ಸಕ್ಸಸ್ಸು ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳ ಅಭಿವೃದ್ಧಿಯನ್ನು ಕೂಡ ನೋಡುವಂತಹ ಅವಕಾಶಗಳಿರುತ್ತೆ. ಹೇಳಿದಂತಹ ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.